ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ, ಎಚ್ಚರಗೊಂಡಿದ್ದೀರಾ? ಬನ್ನಿ ಹಾಗಾದರೆ ಯೇಸುವಿನ ವಾಕ್ಯ ಧ್ಯಾನಿಸೋಣ ಚಿಕ್ಕ ಪ್ರಾರ್ಥನೆಯೊಂದಿಗೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ದಿನವನ್ನು ಕೊಟ್ಟಿದ್ದೀರಿ. ಮತ್ತೊಂದು ಸಾರಿ ನಿಮ್ಮ ಸನ್ನಿಧಿಯಲ್ಲಿ ಪ್ರಾರ್ಥನೆಯೊಂದಿಗೆ ನಮ್ಮ ದಿನ ಪ್ರಾರಂಭಿಸುವಂತೆ ಮತ್ತು ನಿಮ್ಮ ವಾಕ್ಯ ಧ್ಯಾನಿಸುವ ಹಾಗೆ ಕೊಟ್ಟ ಅವಕಾಶಕ್ಕಾಗಿ ನಿಮಗೆ ವಂದನೆಗಳು. ನಮ್ಮೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೇಗಿದ್ದೀರಿ ಪ್ರಿಯರೇ? ಚೆನ್ನಾಗಿದ್ದೀರಾ? ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡ್ತೀರಿ ನೀವು? ಕಾಫಿ ಕುಡಿಯುತ್ತೀರಾ? ಬೆಡ್ ಕಾಫಿ ಕುಡಿತೀರಾ? ಏನು ಮಾಡ್ತೀರಿ? ಬಹಳಷ್ಟು ಜನ ಬೆಳಗ್ಗೆ ಎದ್ದ ಕೂಡಲೇ ಎಲ್ಲದಕ್ಕಿಂತ ಮೊದಲು ಸೆಲ್ಫೋನ್ ಹಿಡ್ಕೊಳ್ತಾರೆ. ದಯವಿಟ್ಟು ಆ ಅಭ್ಯಾಸ ಬಿಟ್ಬಿಡಿ. ಬೆಳಗ್ಗೆ ಎದ್ದ ಕೂಡಲೇ ಪರಿಶುದ್ಧ ಸತ್ಯವೇದವನ್ನು ಹಿಡಿದುಕೊಳ್ಳ್ರಿ. ಬೆಳಗ್ಗೆ ಎದ್ದ ಕೂಡಲೇ ಮೊಳಕಾಲೂರಿ ಪ್ರಾರ್ಥಿಸುವುದನ್ನು ಕಲಿತುಕೊಳ್ಳಿರಿ. ಆವಾಗಲೇ ನೀವು ಆಧ್ಯಾತ್ಮಿಕವಾಗಿ ಬೆಳೆಯುತ್ತೀರಿ. ನಿಮ್ಮ ಮೂಲಕ ಅನೇಕರು ಆಶೀರ್ವಾದ ಹೊಂದುತ್ತಾರೆ. ನಿಜವಾಗ್ಲೂ ನೀವು ತಂದೆಯಾಗಿರೋದಾದ್ರೆ, ತಾಯಿಯಾಗಿರೋದಾದ್ರೆ, ನಿಮ್ಮ ಮಕ್ಕಳು ಯೋಗ್ಯರಾಗಬೇಕಾದರೆ, ನೀವು ಮಕ್ಕಳನ್ನು ಕಾಣಬೇಕಾದರೆ, ಅವರ ಆಶೀರ್ವಾದ ಹೊಂದುವುದನ್ನು ಕಾಣಬೇಕಾದರೆ ನೀವಿದನ್ನು ಕಲಿಯಬೇಕು. ಅರುಣೋದಯದಲ್ಲಿಯೇ ಯೋಬನು ಎದ್ದು ತನ್ನ ಮಕ್ಕಳಿಗಾಗಿ ವಿಜ್ಞಾಪನೆ ಮಾಡ್ತಿದ್ದನು. ಈ ದಿನ ಬಹಳಷ್ಟು ಜನ ತಮ್ಮ ಜೀವಿತದಲ್ಲಿ ಉದಯಕಾಲದ ಸಮಯವನ್ನು ನಿರ್ಲಕ್ಷ್ಯ ಮಾಡಿಕೊಳ್ತಿದ್ದಾರೆ. ಪ್ರಾರ್ಥನಾ ಸಮಯ ಎನ್ನುವಂಥದ್ದೇ ತಮ್ಮ ಜೀವಿತದಲ್ಲಿ ಇಲ್ಲದಂತೆ ಮಾಡಿಕೊಳ್ತಿದ್ದಾರೆ. ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ವೈಯಕ್ತಿಕ ಪ್ರಾರ್ಥನೆ ಮಾಡ್ತಿದ್ದೀರಾ? ಕೋಣೆಯೊಳಗೆ ಹೋಗಿ ಬಾಗಿಲು ಮುಚ್ಕೊಂಡು ಒಬ್ಬರೇ ಪ್ರಾರ್ಥನೆ ಮಾಡ್ತೀರಾ? ಅಷ್ಟೇ ಅಲ್ಲ, ನೀವು ಕುಟುಂಬ ಪ್ರಾರ್ಥನೆ ಮಾಡ್ತೀರಾ? ಕುಟುಂಬ ಇಲ್ಲ ಅನ್ಬಹುದೇನೋ. ನಿಮಗೆ ರೂಮ್ಮೇಟ್ಸ್ ಇರೋದಾದ್ರೆ ನಿಮ್ಮ ರೂಮಲ್ಲಿ ಸೇರಿ ಪ್ರಾರ್ಥನೆ ಮಾಡ್ರಿ. ಅವಿಶ್ವಾಸಿಗಳೊಂದಿಗಲ್ಲ, ವಿಶ್ವಾಸಿಗಳೊಂದಿಗೆ ರೂಮ್ ತೆಗೆದುಕೊಳ್ಳಿ. ನೀವು ಹಾಸ್ಟೆಲ್ಸ್ನಲ್ಲಿರೋದಾದ್ರೆ ಖಂಡಿತವಾಗಿಯೂ ವಿಶ್ವಾಸಿಗಳು ಇರ್ತಾರೆ. ಈ ದಿನಗಳಲ್ಲಿ ಬಹಳಷ್ಟು ಜನ ವಿಶ್ವಾಸಿಗಳು ಸಿಗ್ತಾರೆ. ಅಂಥವರೊಂದಿಗೆ ಸೇರಿ ಪ್ರಾರ್ಥಿಸಿರಿ. ವೈಯಕ್ತಿಕವಾಗಿ ಸೇರಿ ಪ್ರಾರ್ಥಿಸಿರಿ. ಕುಟುಂಬವಾಗಿ ಪ್ರಾರ್ಥಿಸಿರಿ. ನಿಮಗೆ ಮಕ್ಕಳಿದ್ದಾರಾ? ಹಾಗಾದರೆ ನಿಮಗೆ ಹೆಚ್ಚು ಪ್ರಾರ್ಥನೆ ಬೇಕು. ನಿಮಗೋಸ್ಕರ ನೀವು ಪ್ರಾರ್ಥಿಸುವುದಲ್ಲ, ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸಬೇಕು. ನಿಮ್ಮ ಬಂಧುಗಳು ರಕ್ಷಿಸಲ್ಪಡಲಿಲ್ಲವೋ ಅವರಿಗೋಸ್ಕರ ನೀವು ಪ್ರಾರ್ಥನೆ ಮಾಡಬೇಕು. ನೋಡಿ, ಪ್ರಪಂಚದಲ್ಲೆಲ್ಲ ಅಲ್ಲಕಲ್ಲೋಲವಿದೆಯಲ್ಲವೋ? ಗೊಂದಲದ ಸುದ್ದಿ ಕೇಳ್ತಿದೇವಲ್ಲವೋ? ಆಪತ್ತುಗಳ ಕುರಿತು ಕೇಳ್ತಿದ್ದೇವಲ್ಲವೋ? ಎಷ್ಟೋ ಕಷ್ಟದಲ್ಲಿರುವ ಮನುಷ್ಯರ ಕುರಿತು ವಾರ್ತೆಯಲ್ಲಿ ಕೇಳ್ತಿದ್ದೇವಲ್ಲವೋ? ಅಕ್ರಮ ಅನ್ಯಾಯದಿಂದ ವರ್ತಿಸುವವರ ಕುರಿತು ಕೇಳ್ತಿದ್ದೇವಲ್ಲವೋ? ನಮ್ಮ ದೇಶಕ್ಕಾಗಿಯೂ ಪ್ರಾರ್ಥಿಸಬೇಕು. ಪ್ರಪಂಚದ ಎಲ್ಲ ದೇಶಗಳಿಗಾಗಿಯೂ ನಾವು ಪ್ರಾರ್ಥಿಸಬೇಕು. ನೀವು ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟ ವ್ಯಕ್ತಿಯಾಗಿರೋದಾದ್ರೆ, ಮುಖ್ಯವಾಗಿ ನನ್ನಂತಹ ಸೇವಕರಾಗಿರೋದಾದ್ರೆ, ಒಬ್ಬ ಸಭಾಪಾಲಕನಾಗಿರೋದಾದ್ರೆ, ಒಬ್ಬ ಮನೆ ಯಜಮಾನನಾಗಿರೋದಾದ್ರೆ, ಪ್ರತಿ ತಂದೆ ತನ್ನ ಮಕ್ಕಳಿಗೆ ಪಾಲಕನಾಗಿದ್ದಾನೆ. ಪ್ರತಿ ತಾಯಿ ತನ್ನ ಮಕ್ಕಳಿಗೆ ಜವಾಬ್ದಾರಳಾಗಿದ್ದಾಳೆ. ಒಂದು ಸತ್ಯವೇದದ ವಚನ ನೋಡಿಕೊಳ್ಳೋಣ ಬನ್ನಿ. ಯೆಶಾಯನ ಪುಸ್ತಕ 62ನೇ ಅಧ್ಯಾಯ 7ನೇ ವಚನ ಓದುತ್ತೇನೆ ಕೇಳಿ. ಯೆಹೋವನಿಗೆ ಜ್ಞಾಪಿಸುವವರೇ, ವಿಶ್ರಮಿಸಿಕೊಳ್ಳಬೇಡಿರಿ. ಆತನು ಯೆರೂಸಲೇಮನ್ನು ಭದ್ರಪಡಿಸುವವರೆಗೂ, ಲೋಕದಲ್ಲೆಲ್ಲ ಅದನ್ನು ಪ್ರಸಿದ್ಧಿಗೆ ತರುವವರೆಗೂ ಆತನಿಗೂ ವಿರಾಮ ಕೊಡದಿರಿ. ಯೆಹೋವನಿಗೆ ಜ್ಞಾಪಿಸುವವರೇ. ಯಾರಂತೆ ನಾವು? ಜ್ಞಾಪಿಸುವಂಥವರು, ಜ್ಞಾಪಕಗೊಳಿಸುವಂಥವರಾಗಿದ್ದೇವೆ. ನೋಡಿ, ನೀವು ಗಮನಿಸಿರಬಹುದು, ಅಧಿಕಾರದಲ್ಲಿದ್ದ ಒಬ್ಬ ವ್ಯಕ್ತಿಗೆ PA ಇರ್ತಾರೆ, ಪರ್ಸನಲ್ ಅಸಿಸ್ಟೆಂಟ್ ಅಂತ ಏನೋ ಕರೀತಾರೆ. ಅವರು ಜ್ಞಾಪಕಗೊಳಿಸ್ತಾರೆ. ಈ ದಿನ ಇಲ್ಲಿಗೆ ಹೋಗಬೇಕು, ಇಲ್ಲಿಗೆ ಹೋಗಬೇಕು, ಈ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು ಎಂದು ಅವರು ಒಂದು ಲಿಸ್ಟ್ ಇಟ್ಕೊಂಡು ಏನು ಮಾಡಬೇಕೆಂದು ತಿಳಿಸ್ತಾರೆ. ಯಾಕೆಂದರೆ ಅವರು ಮಾಡಲು ಬಹಳ ಕೆಲಸ ಇರೋದ್ರಿಂದ ಯಾವುದು ಮೊದಲು ಯಾವುದು ನಂತರ ಮಾಡಬೇಕೆಂಬುದಾಗಿ ತಿಳಿಸಲು ಒಬ್ಬ ಅಸಿಸ್ಟೆಂಟ್ ಇರ್ತಾನೆ. ನಾವು ಕೂಡ ದೇವರು ಲೋಕವನ್ನು ಕನಿಕರಿಸುವುದಕ್ಕಾಗಿ, ದೇವರು ತನ್ನ ಕಾರ್ಯಗಳನ್ನು ಮಾಡುವುದಕ್ಕಾಗಿ, ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಂತಹ ನಾವು, ಕ್ರಿಸ್ತನಿಗೆ ಸಾಕ್ಷಿಗಳಾಗಿ ಜೀವಿಸುವ ನಾವು, ಆತನು ವಿಜ್ಞಾಪನೆಯ ಕರ್ತನಾಗಿರೋದ್ರಿಂದ ಆತನು ವಿಜ್ಞಾಪಿಸುತ್ತಾ ಇರುವಾಗ ನಾವು ಆ ಅಂಶಗಳನ್ನು ನಾವು ಆತನಿಗೆ ಜ್ಞಾಪಕಗೊಳಿಸುವವರಾಗಿರಬೇಕು. ಯೆಹೋವನಿಗೆ ಜ್ಞಾಪಿಸುವವರೇ. ದೇವರೇ, ನನ್ನನ್ನು ಜ್ಞಾಪಕ ಮಾಡಿಕೊಳ್ಳಿರಿ ಎಂಬ ಪ್ರಾರ್ಥನೆ ಬೈಬಲ್ನಲ್ಲಿ ನನಗೆ ಬಹಳ ಇಷ್ಟ. ಹೌದಲ್ಲವೇ? ಆ ಒಬ್ಬ ಕಳ್ಳ ಯೇಸು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಲ್ಪಟ್ಟಾಗ, ಯೇಸು, ನೀನು ನಿನ್ನ ರಾಜ್ಯ ಪಡ್ಕೊಂಡು ಬರುವಾಗ ನನ್ನನ್ನು ಜ್ಞಾಪಕ ಮಾಡಿಕೋ ಅನ್ನುತ್ತಾನೆ. ಒಂದು ಚಿಕ್ಕ ವಿಜ್ಞಾಪನೆ ಮಾಡ್ತಾನೆ, ನನ್ನನ್ನು ಜ್ಞಾಪಕ ಮಾಡಿಕೋ ಎಂದು. ಈ ದೀನನಾದ ನನ್ನನ್ನು ಜ್ಞಾಪಕ ಮಾಡಿಕೋ, ನನ್ನನ್ನು ಒಂದು ಸಾರಿ ಗುರುತಿಸು ಯೇಸುವೇ ಎಂಬುದಾಗಿ ನಾವು ಹೇಳುವಾಗ ಆತನು ತಕ್ಷಣವೇ ನಮಗೆ ಪ್ರತಿಸ್ಪಂದಿಸುತ್ತಾನೆ. ಪ್ರಿಯರೇ, ನಮಗಷ್ಟೇ ಅಲ್ಲ, ನಾವು ಕಾಣುತ್ತಾ ಇರುವಂತಹ ಆ ಎಲ್ಲ ಅಕ್ರಮ ಸಂಬಂಧವಾದ ವಿಷಯಗಳ ಕುರಿತು, ಬಾಧೆಯಲ್ಲಿರುವವರ ವಿಷಯದಲ್ಲಿ,
ಸೈತಾನನ ಬಂಧನದಲ್ಲಿ ನರಳಾಡುವವರ ವಿಷಯದಲ್ಲಿ ನಾವು ದೇವರಿಗೆ ಜ್ಞಾಪಕಗೊಳಿಸಬೇಕು. ಯಾವಾಗ ನಾವು ಯೇಸುವಿನ ಪ್ರೀತಿಯಿಂದ ತುಂಬಲ್ಪಡ್ತೇವೋ, ಯಾವಾಗ ಆತನ ಸ್ವಭಾವ ನಮ್ಮೊಳಗೆ ಬರುತ್ತೋ, ನಾವು ಕೂಡ ಆತನ ಹಾಗೆ ನಡ್ಕೊಳ್ತೇವೆ. ಅಷ್ಟಕ್ಕೂ ಯೇಸು ಪರಲೋಕದಲ್ಲಿ ಏನ್ ಮಾಡ್ತಿದಾರ ಅಂದ್ಕೊಳ್ತಿದ್ರಿ? ನಿದ್ರೆ ಮಾಡ್ತಿದಾರ ಅಂದ್ಕೊಳ್ತಾ ಇದ್ದೀರಾ? ಇಲ್ಲವೇ ಸಿಂಹಾಸನದ ಮೇಲೆ ಸುಮ್ಮನೆ ಕೂತಿದಾರ ಅಂದ್ಕೊಳ್ತಾ ಇದ್ದೀರಾ? ಆತನು ತಂದೆ ಬಲಪಾರ್ಶ್ವದಲ್ಲಿ ಇದ್ಕೊಂಡು ವಿಜ್ಞಾಪನೆ ಮಾಡ್ತಿದ್ದಾನೆ, ಯಾರೊಬ್ಬರು ನಶಿಸಿ ಹೋಗಬಾರ್ದೆಂದು. ಅದಕ್ಕಾಗಿಯೇ ಯೇಸುವನ್ನು ಅರಿತಿರುವಂತಹ ನಾವು ಇತರರಿಗಾಗಿ ವಿಜ್ಞಾಪನೆ ಮಾಡಬೇಕು. ಯೆಹೋವನಿಗೆ ಜ್ಞಾಪಿಸುವವರೇ ಮೌನವಾಗಿರಬೇಡಿರಿ. ಏನಂತೆ? ಆತನು ಯೆರೂಸಲೇಮನ್ನು ಸ್ಥಾಪಿಸುವವರೆಗೂ, ಲೋಕದಲ್ಲೆಲ್ಲ ಅದನ್ನು ಪ್ರಸಿದ್ಧಿಗೊಳಿಸುವವರೆಗೂ ಆತನಿಗೂ ವಿರಾಮ ಕೊಡದಿರಿ. ಇಲ್ಲಿ ಯೆರೂಸಲೇಮ್ ಎಂಬ ಮಾತಿನ ಬದಲಿಗೆ ನಿಮ್ಮ ಕುಟುಂಬವನ್ನು ಆತನು ಕಟ್ಟುವವರೆಗೂ, ನಿಮ್ಮ ಮಕ್ಕಳನ್ನು ಆತನು ಆಶೀರ್ವದಿಸುವವರೆಗೂ, ನಿಮ್ಮ ವಿಷಯದಲ್ಲಿ ದೇವರು ಮಾಡಿರುವ ವಾಗ್ದಾನಗಳೆಲ್ಲ ನೆರವೇರುವವರೆಗೂ, ದೇವರು ನಿಮಗೆ ಮಾಡಿರುವ ವಾಗ್ದಾನಗಳೆಲ್ಲ ಆತನಿಗೆ ಜ್ಞಾಪಕಗೊಳಿಸಿರಿ. ದೇವರೇ, ಈ ವಾಗ್ದಾನ ಮಾಡಿದಿರಲ್ಲವೇ, ಈ ಮಾತು ಕೊಟ್ಟಿದ್ದೀರಲ್ಲವೇ, ನನ್ನ ಮಕ್ಕಳಿಗಾಗಿ ಮಾತು ಕೊಟ್ಟಿದ್ದೀರಿ, ನನ್ನ ಕುಟುಂಬಕ್ಕಾಗಿ ಮಾತು ಕೊಟ್ಟಿದ್ದೀರಿ, ನನಗೋಸ್ಕರ ಈ ವಾಗ್ದಾನ ಕೊಟ್ಟಿದ್ದೀರಿ. ದೇವರೇ, ಇದನ್ನು ನೆರವೇರಿಸಿರಿ ಎಂದು ನಾವು ವಿಜ್ಞಾಪನೆ ಮಾಡಬೇಕು. ಬಹಳಷ್ಟು ಜನ ವಾಗ್ದಾನ ಕಾರ್ಡ್ಗಳನ್ನು ತೆಗೆದುಕೊಳ್ತಾರೆ, ಅವುಗಳನ್ನು ಬೈಬಲ್ನಲ್ಲಿ ಇಟ್ಕೊಳ್ತಾರೆ, ಇಲ್ಲವೇ ಅಂಡರ್ಲೈನ್ ಮಾಡಿಟ್ಕೊಳ್ತಾರೆ ಬೈಬಲ್ನಲ್ಲಿ ಆ ವಾಕ್ಯ. ಆದರೆ ಅವುಗಳನ್ನು ಕ್ಲೇಮ್ ಮಾಡಬೇಕು. ಅವುಗಳನ್ನು ನಾವು ಅವುಗಳ ವಿಷಯದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಬೇಕು, ದೇವರಿಗೆ ಮೊರೆ ಇಡಬೇಕು, ದೇವರಿಗೆ ಬೇಡಿಕೊಳ್ಳಬೇಕು, ದೇವರಿಗೆ ನಾವು ಹೇಳಿ ಜ್ಞಾಪಕಗೊಳಿಸಬೇಕು. ಅಷ್ಟಕ್ಕೂ ಪ್ರಾರ್ಥನೆ ಅಂದರೆ ನಮಗೋಸ್ಕರ ಮಾಡಿಕೊಳ್ಳುವಂಥದ್ದಷ್ಟೇ ಅಲ್ಲ ಪ್ರಿಯರೇ, ಇತರರಿಗೋಸ್ಕರ ನಾವು ವಿಜ್ಞಾಪನೆಯ ಪ್ರಾರ್ಥನೆ ಮಾಡಬೇಕು. 6ನೇ ವಚನ ಹೇಳುತ್ತೆ, ಯೆರೂಸಲೇಮೇ, ನಾನು ನಿನ್ನ ಪೌಳಿ ಗೋಡೆಗಳಲ್ಲಿ ಕಾವಲುಗಾರರನ್ನು ನೇಮಿಸಿದ್ದೇನೆ, ಅವರು ಹಗಲಿರುಳು ಮೌನವಾಗಿರರು. ಒಬ್ಬ ಕಾವಲುಗಾರನು ಯಾವ ರೀತಿ ಕಾಯ್ತಾ ರಾತ್ರಿ ಹಗಲು ಎಚ್ಚರವಾಗಿದ್ದು ಭದ್ರವಾಗಿ ಕಾಪಾಡ್ತಾನೋ, ಹಾಗೆಯೇ ಒಬ್ಬ ತಂದೆಯಾಗಿ ನಿಮ್ಮ ಮನೆಗೆ ಒಬ್ಬ ಕಾವಲುಗಾರನಾಗಿ, ಒಬ್ಬ ತಾಯಿಯಾಗಿ ನಿಮ್ಮ ಮಕ್ಕಳಿಗೆ ನೀವು ಕಾವಲುಗಾರ್ತಿಯಾಗಿರಬೇಕು. ಪ್ರತಿಯೊಬ್ಬ ಅಣ್ಣ ತಮ್ಮ ತಂಗಿಯಂದಿರಿಗೋಸ್ಕರ ಒಬ್ಬ ಕಾವಲುಗಾರನಾಗಿರಬೇಕು. ಕಾಯಿನನೇ, ನಿನ್ನ ತಮ್ಮ ಎಲ್ಲಿ ಎಂದು ದೇವ್ರು ಕೇಳಿದಾಗ, ನಾನೇನಾದರೂ ನನ್ನ ತಮ್ಮನಿಗೆ ಕಾವಲುಗಾರನೋ ಅನ್ನುತ್ತಾನೆ. ಅಂದರೆ ಅವನ ಮನಸಾಕ್ಷಿಯೇ ಅವನಿಗೆ ಹಾಗೆಂದು ಹೇಳುತ್ತೆ. ಪ್ರತಿ ಗಂಡ ಹೆಂಡತಿ ತಮ್ಮ ಕುಟುಂಬಕ್ಕೆ ಕಾವಲುಗಾರನಾಗಿ ಕಾವಲುಗಾರ್ತಿಯಾಗಿರೋದಾದ್ರೆ ಆ ಕುಟುಂಬ ಕಟ್ಟಲ್ಪಡುತ್ತೆ. ಆ ಕುಟುಂಬದೊಳಗೆ ಶೋಧನೆ ಬರಲ್ಲ, ಸೈತಾನ ಬರಲ್ಲ, ಸೈತಾನನಿಗೆ ಅಲ್ಲಿ ಅವಕಾಶ ಇರಲ್ಲ. ಅವರು ರಾತ್ರಿ ಹಗಲು ಏನ್ಮಾಡ್ತಿದ್ದಾರಂತೆ? ಮೌನವಾಗಿರಲ್ಲ. ಕಾವಲುಗಾರರಂದ್ರೆ ನಮ್ಮ ದಿನಮಾನಗಳಲ್ಲಿದ್ದಂತಹ ಗೋರ್ಖಗಳು ಈಗ ಇಲ್ಲ ಬಿಡಿ. ಆದರೆ ನಮ್ಮ ಚಿಕ್ಕಂದಿನಲ್ಲಿ ನಾವು ಕಾಲೋನೀಸ್ನಲ್ಲಿ ಇರ್ತಾ ಇದೀವಿ. ನಮ್ಮ ತಂದೆ ಒಬ್ಬ ಇಂಜಿನಿಯರ್ ಆಗಿದ್ದಾಗ ಕಾಲೋನಿಯಲ್ಲಿ ಮಧ್ಯರಾತ್ರಿಯಲ್ಲಿ 12 ಗಂಟೆದ ನಂತರ ಆ ಕಾವಲುಗಾರನು, ಆ ವಾಚ್ಮ್ಯಾನ್ ಆ ಪಟ್ಟಣವೆಲ್ಲ ತಿರುಗುತ್ತಾ, ಆ ಏರಿಯಾವೆಲ್ಲ ತಿರುಗಾಡುತ್ತಾ, ಎಲ್ಲರೂ ಹುಷಾರ್ ಎಂದು ಮಧ್ಯರಾತ್ರಿಯಲ್ಲಿ ಕಿರುಚುತ್ತಾ ಇದ್ದ. 1 ಗಂಟೆಗೊಂದು ಸಾರಿ, ಅರ್ಧ ಗಂಟೆಗೊಂದು ಸಾರಿ, ಎಲ್ಲರೂ ಎಚ್ಚರವಾಗಿರ್ರಿ, ಹುಷಾರಾಗಿರ್ರಿ, ಬಾಗಿಲು ಮುಚ್ಕೊಂಡಿದ್ದೀರೋ ಇಲ್ಲ ನೋಡ್ರಿ, ಲೈಟ್ ಆರಿಸಿಕೊಂಡಿದ್ದೀರೋ ಇಲ್ಲ ನೋಡ್ರಿ, ಹಿಂದೆ ಬಾಗಿಲು ಮುಚ್ಚಲ್ಪಟ್ಟಿದೆಯೋ ಇಲ್ಲ ನೋಡಿರಿ. ಈಗೆಲ್ಲ ಒಂದೇ ಬಾಗಿಲಾಗ್ಬಿಟ್ಟಿದೆಯಲ್ಲವೇ, ಸಿಂಗಲ್ ಬೆಡ್ರೂಮ್ ಫ್ಲ್ಯಾಟ್, ಡಬಲ್ ಬೆಡ್ರೂಮ್ ಫ್ಲ್ಯಾಟ್ ಎಂಬುದಾಗಿ. ಆ ಕಾಲದಲ್ಲಿ ಮುಂದೆ ಬಾಗಿಲು, ಹಿಂದೆ ಬಾಗಿಲು, ಪಕ್ಕದಲ್ಲಿ ಬಾಗಿಲು, ಎಷ್ಟೋ ಬಾಗಿಲುಗಳು ಇರ್ತಾ ಇದ್ವು. ಹೀಗೆ ಯಾವುದಾದ್ರೂ ಒಂದರೊಳಗೆ ಸೈತಾನನು ಎಲ್ಲಿ ತೂರಿಕೊಳ್ತಾನೇನೋ. ಎಚ್ಚರವಾಗಿರ್ರಿ. ಒಂದು ವೇಳೆ ಆವಾಗ ಯಾರಾದರೂ ಭಯಪಡೋದಾದರೆ, ಇಗೋ ನಾನಿಲ್ಲಿದ್ದೇನೆ, ಭಯಪಡಬೇಡಿರಿ ಎನ್ನುವ ರೀತಿಯಲ್ಲಿ ಆ ಕಾವಲುಗಾರರು ಕಿರ್ಚುತ್ತಾ ಇದ್ರು. ನಾವು ಕೂಡ ಕಾವಲುಗಾರರಾಗಿರುವಾಗ ದೇವರಿಗೆ ವಿಜ್ಞಾಪನೆ ಮಾಡೋದಷ್ಟೇ ಅಲ್ಲ, ನಾವು ಇತರರನ್ನು ಎಚ್ಚರಿಸಬೇಕು. ಅವರ ವಿಷಯದಲ್ಲಿ ನಾವು ಮೌನವಾಗಿರಬಾರ್ದು. ಮಗನೇ, ಹೊರಗೆ ಹೋಗ್ತಾ ಇದ್ದಿ, ಜಾಗ್ರತೆ. ಅನ್ಯರೊಂದಿಗೆ ಸಹವಾಸ ಮಾಡ್ತಾ ಇದ್ದಿ, ಜಾಗ್ರತೆ. ನಿನ್ನ ಪ್ರವರ್ತನೆ ಸರಿಯಾಗಿಲ್ಲ, ನೋಡಿಕೋ ಎಂಬುದಾಗಿ ಮೇಲಿಂದ ಮೇಲೆ ಪ್ರಾರ್ಥನೆ ಮಾಡುವಂಥವರು ಸುತ್ತಲಿರುವ ಪರಿಸ್ಥಿತಿಯನ್ನು, ಕುಟುಂಬಸ್ಥರನ್ನು, ಒಬ್ಬ ಸಭಾಪಾಲಕನು ಸಭೆಯಲ್ಲಿರುವ ಸದಸ್ಯರನ್ನು ಲಕ್ಷಿಸುತ್ತಾ ಇರ್ತಾರೆ, ಅವರನ್ನು ಎಚ್ಚರಿಸುತ್ತಾ ಇರ್ತಾರೆ. ಅದು ಬಹಳ ಅವಶ್ಯಕ ಆಗಿದೆ ಈ ದಿನ. ಎಲ್ಲರೂ ತಮ್ಮಿಷ್ಟ ತಾವು ಮಾಡ್ತಾರೆ, ತಮ್ಮ ದಾರಿ ತಾವು ಹಿಡಿತಾರೆ. ನನಗ್ಯಾಕೆ ಬೇಕಿತರರ ಸಂಗತಿ ಎನ್ನುವಂಥದ್ದು ಕ್ರೈಸ್ತಿಯ ಭಕ್ತಿ ಅಲ್ಲವೇ ಅಲ್ಲ. ನಿನ್ನಂತೆ ನಿಮ್ಮ ನೆರೆಯವನನ್ನು ಪ್ರೀತಿಸಿರಿ ಎಂದು ವಾಕ್ಯ ಹೇಳುತ್ತೆ. ನಿಮಗೆ ನಷ್ಟ ಆಗೋದಷ್ಟೇ ನಷ್ಟ ಅಲ್ಲ, ನಿಮ್ಮ ನೆರೆಯವರಿಗಾದರೆ ನಿಮಗೂ ಕೂಡ ನಷ್ಟ ಆದಂತೆಯೇ. ಅಮೆರಿಕದಲ್ಲಿ ಏನಾದರೆ ನಮಗೇನೋ ಅನ್ನೋದಾದರೆ ಅದರ ಪರಿಣಾಮ ನಮ್ಮ ಮೇಲೆ ಕೂಡ ಬೀಳುತ್ತೆ. ಪ್ರಪಂಚದಲ್ಲಿ ಎಲ್ಲಿ ಏನೇ ಆದರೂ ಕೂಡ ಈಗ ಎಲ್ಲರ ಮೇಲೆ ಅದರ ಎಫೆಕ್ಟ್ ಬೀಳ್ತಾ ಇದೆ. ಎಲ್ಲೋ ಚೈನಾದಲ್ಲಿ ಕೊರೋನಾ ವೈರಸ್ ಬಂದರೆ ನನಗೇನಾಗುತ್ತೆ ಅಂದ್ಕೊಂಡ್ರೆ ಪ್ರಪಂಚದಲ್ಲೆಲ್ಲ ಬಂತಲ್ಲವೇ.
ಏನೋ ದೇಶದಲ್ಲಿ ಪರಿಸ್ಥಿತಿಗಳು ಹಾಳಾದವು ಅಂದುಕೊಳ್ಳೋದಾದ್ರೆ, ಎಲ್ಲೋ ಯುದ್ಧ ಆದ್ರೆ ನಮಗೇನೋ ಅಂತ ಅಂದುಕೊಂಡ್ರೆ ಅದರ ಪರಿಣಾಮ, ಅದರ ಪ್ರಭಾವ ಪ್ರಪಂಚದ ಮೇಲೆಲ್ಲ ಬೀಳುತ್ತೆ ಅಲ್ಲವೇ? ಅದಕ್ಕೆ ನಾವು ಪ್ರಪಂಚದ ಶಾಂತಿಗೋಸ್ಕರ ಪ್ರಾರ್ಥಿಸಬೇಕು. ಯೇಸು ಎಲ್ಲರಿಗೂ ಒಡೆಯನಾಗಿದ್ದಾರೆ, ಎಲ್ಲರಿಗೂ ಪ್ರೀತಿಸ್ತಿದ್ದಾರೆ. ಆತನು ಸರ್ವವ್ಯಾಪಿ, ಅಲ್ಲಿಯೂ ಇದ್ದಾನೆ ಇಲ್ಲಿಯೂ ಇದ್ದಾನೆ, ಎಲ್ಲ ಕಡೆ ಯಾಕಿದ್ದಾನಂದ್ರೆ ಅದರ ಅರ್ಥವೇನು? ಆತನು ಎಷ್ಟು ದೊಡ್ಡ ದೇವರಾಗಿದ್ದಾರಂದ್ರೆ ನಾವು ಊಹಿಸ್ಲಿಕ್ಕಾಗಲ್ಲ. ಮೈಲ್ಸ್ ಕಿಲೋಮೀಟರ್ ಅಂತ ನಾವು ಲೆಕ್ಕಿಸ್ತಿದ್ದೇವೆ, ಆದರೆ ಆಕಾಶ ನನ್ನ ಸಿಂಹಾಸನ, ಭೂಮಿ ನನ್ನ ಪಾದಪೀಠ ಎಂದಿರುವ ದೇವರ ಕುರಿತು ನೀವು ಊಹಿಸ್ಲಿಕ್ಕೂ ಕೂಡ ಆಗಲ್ಲ. ಅದಕ್ಕೆ ಆತನು ಯಾವಾಗ ಎಲ್ಲಿ ಯಾರೇ ಮೊರೆ ಇಟ್ಟರೂ ಕೂಡ ಕೇಳುವಷ್ಟು ದೊಡ್ಡ ದೇವರಾಗಿದ್ದಾನೆ. ಅದಕ್ಕೆ ನೀವು ಎಲ್ಲೋ ಒಂದು ಕೋಣೆಯಲ್ಲಿ ಕೂತ್ಕೊಂಡು ಟೆಲಿಫೋನ್ ಇಲ್ಲದಿದ್ದರೂ, ಇಂಟರ್ನೆಟ್ ಇಲ್ಲದಿದ್ದರೂ, ನೀವು ನಂಬಿಕೆಯಿಂದ ಕುಗ್ಗಿದ ಹೃದಯದೊಂದಿಗೆ ಪ್ರಾರ್ಥಿಸುವುದಾದರೆ, ವಿಜ್ಞಾಪನೆ ಮಾಡುವುದಾದರೆ, ನಿಮ್ಮ ಕಂಠಧ್ವನಿ ಪರಲೋಕದಲ್ಲಿ ಕೇಳಿಸಲ್ಪಡುತ್ತೆ. ಆಗ ದೇವರು ನಿಮಗೆ ಉತ್ತರ ಕೊಡ್ತಾರೆ. ವಿಜ್ಞಾಪನೆ ಪ್ರಾರ್ಥನೆ ಮಾಡುವುದನ್ನು ನಾವು ಅಭ್ಯಾಸ ಮಾಡಿಕೊಳ್ಬೇಕು. ಮುಖ್ಯವಾಗಿ ಹಿರಿಯರಾದ ನೀವು, ರಕ್ಷಿಸಲ್ಪಟ್ಟ ನೀವು, ವಿಶ್ವಾಸಿಗಳೆಂದು ಕರೆಯಲ್ಪಟ್ಟ ನೀವು, ಅವಿಶ್ವಾಸಿಗಳಿಗಾಗಿ, ಲೋಕಕ್ಕಾಗಿ, ಲೋಕ ಶಾಂತಿಗಾಗಿ, ಎಲ್ಲಾ ಜನರಿಗಾಗಿ ಪ್ರಾರ್ಥನೆ ಮಾಡಬೇಕು. ದೇಶದ ನಾಯಕರಿಗಾಗಿ ಪ್ರಾರ್ಥಿಸಬೇಕೆಂದು ಬೈಬಲ್ ಎಚ್ಚರಿಸುತ್ತದಲ್ಲವೇ? ಲೋಟನ ಕುಟುಂಬಕ್ಕಾಗಿ ಅಬ್ರಹಾಮನು ವಿಜ್ಞಾಪನೆಯ ಪ್ರಾರ್ಥನೆ ಮಾಡ್ತಾನೆ. ರಾತ್ರಿಯೆಲ್ಲ ದೇವರ ಸನ್ನಿಧಿಯಲ್ಲಿ ಗೋಳಾಡ್ತಾನೆ. ಮೋಶೆ ಇಸ್ರಾಯೇಲ್ ಜನರಿಗೋಸ್ಕರ ವಿಜ್ಞಾಪನೆ ಮಾಡ್ತಾ ಇದ್ದನು, ಬೆಟ್ಟ ಹತ್ತಿ ಅವರೆಲ್ಲರಿಗೋಸ್ಕರ. ಮೋಶೆ, ನೀನು ಪಕ್ಕಕ್ಕೆ ಸರಿ, ಜನರು ತಪ್ಪು ಮಾಡಿದ್ದಾರೆ, ಇವರಿಗೆ ನನ್ನ ಕೋಪ ತೋರಿಸ್ತೇನೆಂದು ದೇವರು ಹೇಳಿದಾಗ, ಉಗ್ರ ಕೋಪ ದೇವರು ತೋರಿಸ್ತೇನೆಂದಾಗ, ಬೇಡ ದೇವ್ರೆ, ಬೇಡ ದೇವ್ರೆ, ನೀವು ಬಿಡಿಸಿದ ಪ್ರಜೆಯಾಗಿದ್ದಾರೆ, ನೀವು ಪ್ರೀತಿಸಿದ ಪ್ರಜೆಯಾಗಿದ್ದಾರೆ. ಒಂದು ವೇಳೆ ಅವರಿಗೆ ಏನಾದರೂ ಆದರೆ ನಿಮ್ಮ ನಾಮಕ್ಕೆ ದೂಷಣೆ ಉಂಟಾಗ್ತದೆ, ಅವರನ್ನು ಕ್ಷಮಿಸಿರಿ. ಒಂದು ವೇಳೆ ಬೇಕಾದ್ರೆ ನನ್ನ ಹೆಸರು ಜೀವಬಾಧ್ಯರ ಪಟ್ಟಿಯಿಂದ ತೆಗೆದುಹಾಕ್ರಿ, ಅವರಿಗೆ ಕ್ಷಮಾಪಣೆ ಮಾಡಿರಿ ಎಂಬುದಾಗಿ ವಿಜ್ಞಾಪನೆ ಮಾಡಿರುವ ಆ ಪ್ರಾರ್ಥನೆ ಎಂತಹ ದೊಡ್ಡ ಪ್ರಾರ್ಥನೆ ನೋಡಿ. ಎಷ್ಟರ ಮಟ್ಟಿಗೆ ದೇವರು ಅಂತಹ ಪ್ರಾರ್ಥನೆಗೆ ಉತ್ತರ ಕೊಟ್ಟು ತನ್ನ ಉಗ್ರಕೋಪವನ್ನು ನಿಲ್ಲಿಸಿಬಿಡ್ತಾರೆ. ಹೌದು, ಈ ದಿನ ದೇವರ ಉಗ್ರ ದಂಡನೆಗೆ ಗುರಿಯಾಗುವವರು ಎಷ್ಟೋ ಜನರಿದ್ದಾರೆ. ಅವರ ಪರವಾಗಿ ನಾವು ಪ್ರಾರ್ಥಿಸಬೇಕು, ವಿಜ್ಞಾಪನೆ ಮಾಡಬೇಕು, ಹೇಳಬೇಕು, ದೇವರೇ, ನಾವು ಅವರ ಪರ ಪಶ್ಚಾತ್ತಾಪ ಪಡ್ತೇವೆ, ನಾವು ಅವರ ಪರವಾಗಿ ತಗ್ಗಿಸಿಕೊಳ್ತೇವೆ ಎಂಬುದಾಗಿ ನಾವು ನಶಿಸಿ ಹೋಗುವವರ ಪರವಾಗಿ ಪ್ರಾರ್ಥಿಸೋದಾದರೆ, ಕೋಪದಿಂದಲೂ ಉಗ್ರತೆಯಿಂದಲೂ ದೇವರ ಶಾಪಕ್ಕೆ ಗುರಿಯಾದಂತಹ ಜನರ ಮೇಲೆ, ಅವರ ಮೇಲೆ ದೇವರು ತನ್ನ ಕರುಣೆ ವಾತ್ಸಲ್ಯ ಸುರಿಯಮಾಡಿ ಪಶ್ಚಾತ್ತಾಪದ ಕಡೆಗೆ ಉಂಟು ಮಾಡಿ ರಕ್ಷಣೆಗೆ ನಡೆಸುತ್ತಾರೆ. ಈ ದಿನ ಪ್ರಾರ್ಥನಾತ್ಮದಿಂದ ಜೀವಿಸುವಂಥದ್ದು, ಪ್ರಾರ್ಥನೆಯಿಂದ ಬದುಕುವಂಥದ್ದು ಈ ಅಂತ್ಯಕಾಲದಲ್ಲಿ ನಮಗೆ ಎಷ್ಟೋ ಅವಶ್ಯಕವಾಗಿದೆ. ನನ್ನ ಪ್ರಾರ್ಥನೆ ಮುಗಿತೆಂದು ಯಾವತ್ತೂ ಹೇಳಬೇಡಿ. ನಮ್ಮ ಅವಶ್ಯಕತೆ ಕೇಳೋದಲ್ಲ ಪ್ರಾರ್ಥನೆ. ಪ್ರಾರ್ಥನೆ ಅಂದರೆ ಪ್ರಪಂಚದಲ್ಲಿರುವ ಎಲ್ಲಾ ಜನರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ಪರಿಸ್ಥಿತಿಗಳನ್ನು ಗ್ರಹಿಸಿಕೊಂಡು ನಾವು ದೇವರ ಸನ್ನಿಧಿಯಲ್ಲಿ ಅವುಗಳಿಗಾಗಿ ವಿಜ್ಞಾಪನೆ ಮಾಡಬೇಕು. ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳ ನಿಮಿತ್ತ ದೇವರು ತನ್ನ ಕೃಪೆಯನ್ನು, ಕನಿಕರವನ್ನು ತೋರಿಸುತ್ತಾರೆ. ಬಂಡೆಯ ಬಿರುಕಿನಲ್ಲಿ ನಿಲ್ಲುವಂತಹ ಒಬ್ಬನಿದ್ರೆ ಸಾಕು, ನಾನು ದೇಶವನ್ನು ಉಳಿಸುತ್ತೇನೆ ಅನ್ನುತ್ತಾರೆ ದೇವರು. ಪಾಪಿಷ್ಠ ಮನುಷ್ಯರ ಪಕ್ಷದಲ್ಲಿ, ದೇವರ ಪಕ್ಷದಲ್ಲಿ, ಮಧ್ಯದಲ್ಲಿ ಒಬ್ಬನು ನಿಲ್ಲುವುದಾದರೆ, ದೇವರ ಪ್ರೀತಿಯನ್ನು ಜನರಿಗೆ ಹೇಳುತ್ತಾ, ಜನರ ಅಂದರೆ ಪ್ರಜೆಗಳು ಹಾದು ಹೋಗುವ ಸ್ಥಿತಿಯನ್ನು ತಂದೆಯ ಸನ್ನಿಧಿಯಲ್ಲಿ ವಿಜ್ಞಾಪನೆ ಮಾಡುವುದಾದರೆ ದೇವರು ಕನಿಕರಿಸುತ್ತಾರೆ. ಯೇಸು ಕ್ರಿಸ್ತನು ಅದಕ್ಕೆ ತಂದೆಯಾದ ದೇವರಿಗೂ ಮನುಷ್ಯರಿಗೂ ಮಧ್ಯವರ್ತಿಯಾಗಿ ಈ ಲೋಕಕ್ಕೆ ಬಂದಿದ್ದಾರೆ. ತಂದೆಯ ಕೋಪವನ್ನು ತಾನು ಅನುಭವಿಸಿದ್ರು, ತನ್ನ ಪ್ರೀತಿಯನ್ನು ಜನರಿಗೆ ತೋರಿಸಿದ್ರು. ಈ ದಿನ ಇಂತಹ ವಿಶ್ವಾಸಿಗಳು, ಇಂತಹ ಪ್ರಾರ್ಥನಾ ವೀರರು ಬೇಕಾಗಿದ್ದಾರೆ. ಮತ್ತೆ ಬೈಬಲ್ನಲ್ಲಿ ಸಮಾಧಾನಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನಿಸಿಕೊಳ್ಳುವವರು ಎಂಬುದಾಗಿ ನೋಡ್ತೇವಲ್ಲವೇ? ಈ ಅಂತ್ಯಕಾಲದಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಕಲಹಗಳು ಹೆಚ್ಚೆಚ್ಚಾಗುತ್ತಾ ಇರುವಾಗ, ಯುದ್ಧಗಳು ಬೆಳೆಯುತ್ತಾ ಇರುವಾಗ, ಎಲ್ಲಿ ನೋಡಿದ್ರೂ ಕೂಡ ಕ್ರೈಸ್ತರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಹೆಚ್ಚಾಗುತ್ತಾ ಒಬ್ಬರನ್ನೊಬ್ಬರು ವಿಮರ್ಶಿಸಿಕೊಳ್ತಿರುವಾಗ ಸೈತಾನನು ಸಂಭ್ರಮ ಪಡ್ತಿದ್ದಾನೆ ಪ್ರಿಯರೇ. ಇಬ್ಬರ ಮಧ್ಯದಲ್ಲಿ ಸೈತಾನನು ತೋರಿಕೊಂಡಾಗ ಅಲ್ಲಿ ಸಾಮರಸ್ಯ ಇರೋದಿಲ್ಲ, ಐಕ್ಯತೆ ಇರೋದಿಲ್ಲ. ಅಲ್ಲಿ ಯಾವುದೇ ವಿಧವಾದಂತಹ ಕೋಪ, ವೇದನೆ, ಅಲ್ಲಿ ಯಾವುದೇ ಸಮಾಧಾನ ಇರಲ್ಲ, ಬರೀ ವಾದ ಇರುತ್ತೆ, ವಿವಾದಗಳೇ ಬಯಲಾಗ್ತವೆ. ಯೇಸುವಿನ ನಾಮದಲ್ಲಿ ನಾವು ಇತರರನ್ನು ಕ್ಷಮಿಸುತ್ತಾ ನಾವು ವಿಜ್ಞಾಪನೆ ಮಾಡುವುದಾದರೆ ನಾವು ಆಶೀರ್ವದಿಸಲ್ಪಡ್ತೇವೆ. ಯೆಹೋವನಿಗೆ ವಿಜ್ಞಾಪನೆ ಮಾಡುವವರೇ, ಯೆಹೋವನಿಗೆ ಜ್ಞಾಪಕಗೊಳಿಸುವವರೇ, ನಿಮಗೆ ವಿರಾಮ ಇರದಿರಲಿ. ಆತನು ಯೆರೂಸಲೇಮನ್ನು ಸ್ಥಾಪಿಸುವವರೆಗೂ, ಆತನು ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವವರೆಗೂ, ನಿಮ್ಮ ಕುಟುಂಬ ಆತನು ರಕ್ಷಿಸುವವರೆಗೂ, ಈ ದೇಶದಲ್ಲಿ ತನ್ನ ಕಾರ್ಯಗಳನ್ನು ಆತನು ಜರುಗಿಸುವವರೆಗೂ, ಭೂಲೋಕದಲ್ಲೆಲ್ಲ ದೇವರ ನಾಮಕ್ಕೆ ಮಹಿಮೆ ಉಂಟಾಗುವವರೆಗೂ ಪ್ರಾರ್ಥನೆ ಮಾಡುತ್ತಲೇ ಇರಬೇಕು ನಾವು. ನೋಡಿ, ಆತನ ಬರೋಣದ
ಸಮಯಕ್ಕಿಂತ ಮುಂಚೆಯೇ ಇದನ್ನು ನಾವು ಮಾಡಬಲ್ಲೆವು. ಅಂದರೆ ಅಂತ್ಯದವರೆಗೂ ನಾವು ಪ್ರಾರ್ಥಿಸಬೇಕು. ಆತನ ಉಗ್ರ ಕೋಪ ದಂಡನೆ ನಮ್ಮ ಮೇಲೆ ಬರದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸುವಂಥದ್ದೇ ನಿಜವಾದ ಪ್ರಾರ್ಥನೆಯಾಗಿದೆ. ದೇವರೊಂದಿಗೆ ಮಾತಾಡಿಕೊಳ್ಳುವುದು, ದೇವರೊಂದಿಗೆ ಸಂಭಾಷಿಸಿಕೊಳ್ಳುವುದು, ದೇವರೊಂದಿಗೆ ಸಹವಾಸ ಮಾಡುವಂಥದ್ದಾಗಿದೆ. ಇದನ್ನು ಅಭ್ಯಾಸ ಮಾಡಿಕೊಂಡು ಆಶೀರ್ವದಿಸಲ್ಪಡೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ವಿಜ್ಞಾಪನೆ ಪ್ರಾರ್ಥನೆಯನ್ನು ನಮಗೆ ಕಲಿಸಿರಿ. ನಿಮ್ಮ ಪಾದ ಸನ್ನಿಧಿಯಲ್ಲಿ ಗೋಳಾಡುವ ಪ್ರಾರ್ಥನೆ ನಮಗೆ ಕಲಿಸಿಕೊಡಿರಿ. ದೇಶಗಳಿಗೋಸ್ಕರ, ಜನಾಂಗಗಳಿಗೋಸ್ಕರ, ಕುಟುಂಬಗಳಿಗೋಸ್ಕರ, ಸೈತಾನನ ಬಲೆಯಲ್ಲಿ ಸಿಕ್ಕಾಕೊಂಡು ನಾಶವಾಗುವವರಿಗೋಸ್ಕರ, ತಮ್ಮಷ್ಟಕ್ಕೆ ತಾವು ಪ್ರಾರ್ಥನೆ ಮಾಡಿಕೊಳ್ಳಲಾರದವರಿಗೋಸ್ಕರ ನಿಮ್ಮ ಸನ್ನಿಧಿಯಲ್ಲಿ ದೇವರೇ ನಾವು ಅವರ ಪಕ್ಷದಲ್ಲಿ ವಿಜ್ಞಾಪನೆ ಮಾಡುವ ಹಾಗೆ, ನಿಮ್ಮ ಕೃಪಾ ಕಟಾಕ್ಷ ಅವರ ಮೇಲೆ ಸುರಿಯಲ್ಪಡುವ ಹಾಗೆ, ಅವರು ಕ್ಷಮಿಸಲ್ಪಡುವ ಹಾಗೆ, ಪ್ರಪಂಚದಾದ್ಯಂತ ಪರಿಶುದ್ಧಾತ್ಮ ಕಾರ್ಯಗಳು ಜರುಗುವ ಹಾಗೆ ಈ ಅಂತ್ಯ ದಿನಮಾನಗಳಲ್ಲಿ ದೇವರೇ ವಿಜ್ಞಾಪನೆಯ ಪ್ರಾರ್ಥನೆ ಪ್ರತಿ ವಿಶ್ವಾಸಿಗೆ, ಪ್ರತಿ ಸಭಾಪಾಲಕರಿಗೆ, ಪ್ರತಿ ಕ್ರೈಸ್ತರಿಗೆ ದಯಪಾಲಿಸಿರಿ ದೇವರೇ. ಏಕ ಮನಸ್ಸಿನಿಂದ, ಏಕಾತ್ಮದಿಂದ ಪ್ರಾರ್ಥಿಸಿ ಪರಲೋಕದ ಶಕ್ತಿ ಭೂಲೋಕದಲ್ಲಿ ಅನುಭವಿಸುವ ಹಾಗೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನೆಲ್ಲ ಪರಿಶೀಲಿಸಿ ಪ್ರಾರ್ಥಿಸ್ತಿದ್ದೇವೆ. ನಿಮ್ಮ ಪ್ರೈಸ್ ರಿಪೋರ್ಟ್ಸ್ಗಳಿಗಾಗಿ ದೇವರನ್ನು ಸ್ತುತಿಸ್ತೇವೆ. ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ನಮಗಾಗಿ ಪ್ರಾರ್ಥಿಸಿರಿ. ಈ ದಿನ ಶುಕ್ರವಾರವಲ್ಲೋ ನಿಮ್ಮ ಸಭೆಯಲ್ಲಿ ನಡೆಯುವ ಉಪವಾಸ ಪ್ರಾರ್ಥನೆಯಲ್ಲಿ ತಪ್ಪದೆ ಪಾಲ್ಗೊಂಡು ಜೊತೆ ವಿಶ್ವಾಸಿಗಳೊಂದಿಗೆ ಸೇರಿ ವಿಜ್ಞಾಪನೆ ಪ್ರಾರ್ಥನೆ ಮಾಡುತ್ತಾ ದೇವರನ್ನು ಮಹಿಮೆಪಡಿಸಿರಿ. ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.